ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಬಂದು ನಾಗರ ಪಂಚಮಿ ಇದೆ. ವಿಶೇಷವಾಗಿ ವರಾಹಿ ಅಮ್ಮನ ಒಂದು ಪಂಚಮಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು. ಈ ಒಂದು ಯಾವ್ಯಾವ ದೋಷಗಳಿಗೆ ಈ ಒಂದು ಮಂತ್ರವನ್ನು ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ತುಂಬ ಸಮಸ್ಯೆಗಳನ್ನೋ ಅಂಥದ್ದು ಇರುತ್ತೆ. ಯಾವ್ಯಾವ ಸಮಸ್ಯೆಗೋಸ್ಕರ ಈ ಒಂದು ಮಂತ್ರವನ್ನು ಹೇಳಬೇಕನ್ನುವಂಥದ್ದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವಾರಾಹಿ ಅಮ್ಮ ಅಂದರೆ ವಿಶೇಷವಾಗಿ ಅಷ್ಟಮಿ, ಪಂಚಮಿ ಮತ್ತು ಅಮಾವಾಸ್ಯೆ, ಪೌರ್ಣಮಿ ಇಂಥ ಒಂದು ಸಂದರ್ಭಗಳಲ್ಲಿ ಮಂಗಳವಾರ, ಶುಕ್ರವಾರ ತಾಯಿಗೆ ವಿಶೇಷವಾಗಿರುವಂಥ ಪೂಜೆಗಳಾಗಿರ್ಬೋದು. ನಮ್ಮ ಇಷ್ಟಾರ್ಥವನ್ನು ಅತಿ ಶೀಘ್ರವಾಗಿ ತಾಯಿ ಒಂದು ಫಲಿಸ್ತಾಳೆ ಅಂತಲೇ ಹೇಳಬಹುದು. ತಾಯಿಗೆ ನಾವು ವಿಜೃಂಭಣೆಯಾಗಿ ಪೂಜೆ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಸರಳವಾಗಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಂಡು, ಪೂಜೆ ಮಾಡೋದಕ್ಕೆ ಆಗಿಲ್ಲ ಅಂದರೂ ಕೂಡ ಮನಸಾರೆ ಅಮ್ಮ ಅಂಥೇಳಿ ಕೇಳಿಕೊಂಡು ನೀವು ಈ ಮಂತ್ರವನ್ನು ಹೇಳಿದ್ರೂ ಕೂಡ ಸಾಕಾಗುತ್ತೆ. ಇವಾಗ ವಿಶೇಷವಾಗಿ ನಾಗರ ಪಂಚಮಿ ಅನ್ನೋವಂಥದ್ದಿದೆ. ಪ್ರತಿಯೊಬ್ಬರೂ ಅಷ್ಟೇ, ದೋಷ ಇರೋರೇ ಅಂತಲ್ಲ, ತುಂಬ ಜನಕ್ಕೆ ಕಾಳಸರ್ಪ ದೋಷ ಇರುತ್ತೆ, ಪಿತೃವಿ ದೋಷ ಇರುತ್ತೆ. ಅಂಥವರು ಕೂಡ ಅಷ್ಟೇ ಈ ಒಂದು ನಾಗರ ಪಂಚಮಿ ದಿವಸ 3 ದಿನಗಳ ಕಾಲ ನೀವು ಮಾಡಬಹುದು. ಅಂದರೆ ಅಮಾವಾಸ್ಯೆಯಾದ ನಮ್ಮ ಕಡೆಗೆ ಚೌತಿ ಅಂತೀವಿ, ಚೌತಿ ದಿವಸ, ಪಂಚಮಿ ದಿವಸ ಮತ್ತು ಷಷ್ಠಿ ದಿವಸ. ಪಂಚಮಿ ಆದ ಮಾರನೇ ದಿನ ಷಷ್ಠಿ ಬರುತ್ತೆ. ಆ ದಿವಸ 3 ದಿನಗಳ ಕಾಲ ಈ ಚೌತಿ, ಪಂಚಮಿ, ಷಷ್ಠಿ 3 ದಿನಗಳಲ್ಲೂ ಕೂಡ ನಿಮಗೆ ಯಾವಾಗ ಒಂದು ದಿನ, 3 ದಿನದಲ್ಲಿ ಒಂದು ದಿನ ನಿಮಗೆ ನೀವು ವಿಶೇಷವಾಗಿ ಉಪವಾಸನೆ ಇದ್ದು ಸಹ ಪೂಜೆಯನ್ನು ಮಾಡಬಹುದು. ಉಪವಾಸ ಇಲ್ಲದೇ ಕೂಡ ಪೂಜೆಯನ್ನು ಮಾಡಬಹುದು. ನಾಗರ ಕಟ್ಟೆಗೆ ಹೋಗ್ಬಿಟ್ಟು ಅರಿಶಿನ, ಕುಂಕುಮ, ಕೆಲವೊಂದು ಮನೆಯಲ್ಲಿ ಕೆಲವೊಂದು ಸಂಪ್ರದಾಯಗಳಿರುತ್ತೆ, ಕೆಲವೊಂದು ನೈವೇದ್ಯಗಳು ಕೂಡ ಇದನ್ನೇ ಮಾಡಬೇಕು ಅಂತ ಹೇಳಿ ಇರುತ್ತೆ. ಹಿರಿಕರು ಅದನ್ನು ಬೆಳೆಸ್ಕೊಂಡು ಬಂದಿರ್ತಾರೆ. ಇಲ್ಲ ನಮಗೆ ಗೊತ್ತಿಲ್ಲ ಅನ್ನೋವಂಥವ್ರು ನೀವು ಸರಳವಾಗಿ ಸಿಂಪಲ್ಲಾಗಿ ಒಂದು ಚಿಗಳಿ ತಂಬಿಟ್ಟನ್ನು ಮಾಡ್ತಾರೆ. ಮತ್ತು ಇಲ್ಲ ಅಂತಂದರೆ ಕಡುಬು, ಅಕ್ಕಿ ಕಡುಬನ್ನು ಮಾಡ್ತಾರೆ. ಎಳ್ಳು, ಕರೆ ಎಳ್ಳನ್ನು ಹಾಕ್ಬಿಟ್ಟು ಬೆಲ್ಲ ಮಿಕ್ಸ್ ಮಾಡಿ ಅದನ್ನು ಒಂದು ಕೆಲವೊಂದು ಜನ ಸರ್ಕಲ್ ಮಾಡ್ತಾರೆ, ಕೆಲವೊಂದು ಜನ ಮುಷ್ಟಿ ಮಾಡಿರ್ತಾರೆ. ಅವರವರ ಸಂಪ್ರದಾಯಕ್ಕೆ, ಅವರವರ ಒಂದು ಪದ್ಧತಿಗೆ ಬಿಟ್ಬಿಡೋಣ ಅದನ್ನು. ನಮ್ಮ ಮನೇಲಿ ಪದ್ಧತಿನೇ ಇಲ್ಲಪ್ಪ, ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳೋ ಅಂಥವರು ನೀವು ಸರಳವಾಗಿ ನೀವು ಮನೆಯಿಂದ ಶುದ್ಧವಾಗಿರುವಂಥ ಕುಡಿಯುತ್ತೀರಲ್ವ ಆ ನೀರನ್ನು ತೆಗೆದುಕೊಳ್ಳಿ, ಮತ್ತು ಹಾಲನ್ನು ತೆಗೆದುಕೊಳ್ಳಿ. ಅರಿಶಿನ, ಕುಂಕುಮ, ಅಕ್ಷತೆ, ಕಡ್ಡಿ, ಕರ್ಪೂರ, ಹೂವು, ನೈವೇದ್ಯಕ್ಕೆ ನೀವು ಹಣ್ಣು, ಕಾಯಿ ಎಲ್ಲ ತೆಗೆದುಕೊಂಡು ಹೋಗಿ ನೈವೇದ್ಯಕ್ಕೆ ನೀವು ನಿಮಗೆ ಯಥಾಶಕ್ತಿ ಏನು ನಿಮಗೆ ಆಗುತ್ತೋ ಅದನ್ನು ನೀವು ತೆಗೆದುಕೊಂಡು ಹೋಗಬಹುದು. ಇಲ್ಲ ಫಲತಾಂಬೂಲ ಕೂಡ ತೆಗೆದುಕೊಂಡು ಹೋಗಬಹುದು. ಇಲ್ಲ ಅಂತಂದರೆ ನೀವು ಏನಾದರೂ ಇಲ್ಲ ಅಂದರೆ ಪುಳಿಯೋಗರೆ ಆಗಿರಬಹುದು. ಈ ರೀತಿಯಾಗಿ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸಬಾರ್ದು. ಮತ್ತು ಜಾಸ್ತಿ ಕರೆದಿರೋ ಅಂಥ ಐಟಮ್ಸನ್ನು ಈ 3 ದಿನಗಳಲ್ಲಿ ಮಾಡಬಾರ್ದು ಅಂತಾರೆ. ಯಾಕಂದರೆ ನಾಗನ ಒಂದು ಹೆಡೆಯನ್ನು ಬಿಸಿ ಮಾಡಿದಾಗೇನೋ ಅಂತ ನಮ್ಮ ಹಿರಿಕರು ಅನ್ನೋವಂಥದ್ದು. ಹಾಗಾಗಿ ನೀವು ಆವತ್ತಿನ ದಿವಸ ನೀವು ಯಾವತ್ತು ಏನು ನೀವು ಹಾಲನ್ನು ಹಾಕ್ತಿರಲ್ವ ಆ ಒಂದು ದಿನ ನಿಮ್ಮ ಮನೆಯಲ್ಲಿ ನೀವು ತವೆ ಇಡೋದಾಗಿರ್ಬೋದು, ಬಾಣಲಿ ಇಟ್ಬಿಟ್ಟು ಇವಾಗ ಬೋಂಡ ಬಜ್ಜಿಗಳನ್ನು ಕರಿಯೋದಾಗಿರ್ಬೋದು, ಅವತ್ತು ಒಂದು ದಿವಸ ನೀವು ಪಾಲನೆಯನ್ನು ಮಾಡ್ಕೊಳ್ಳಿ, ಸಾಕಾಗತ್ತೆ. ಆವತ್ತಿನ ದಿವಸ ನೀವು ಸರಳವಾಗಿ ಹೋಗಿ ನಿಮ್ಮ ಯಥಾಶಕ್ತಿ ನಿಮ್ಮ ಏನಿದೆ ನಿಮ್ಮ ಮನಸ್ಸಿನಲ್ಲಿ ನೀವು ಆ ನಾಗದೇವತೆ ಹತ್ರ ಕೇಳ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ನಾಗದೋಷ ಇದ್ದರೆ, ಚರ್ಮ ದೋಷ ಇದ್ದರೆ, ಈ ನಾಗರನ್ನು ನಾವು ಪೂಜೆಯನ್ನು ಮಾಡೋದ್ರಿಂದ ಎಷ್ಟೋ ಒಂದು ದೋಷಗಳನ್ನುವಂಥದ್ದು ದೂರವಾಗುತ್ತೆ. ದೋಷಗಳಲ್ಲಿ ಏನೇನು ಅನ್ನೋದನ್ನು ಹೇಳ್ತೀನಿ ನೋಡಿ. ನರಗಳ ದೌರ್ಬಲ್ಯ ಅನ್ನುವಂಥದ್ದು ಇರುತ್ತೆ, ನರಗಳ ಕಾಯಿಲೆಗಳನ್ನುವಂಥದ್ದು ಬರ್ತಾ ಇರುತ್ತೆ, ಮತ್ತು ಮೂಳೆಗಳು ಬಲಿಷ್ಠವಿರೋದಿಲ್ಲ, ಮತ್ತು ಚರ್ಮ ವ್ಯಾಧಿಗಳು ಇರುತ್ತೆ, ಮತ್ತು ಅವರಿಗೆ ಸಾಲ ಬಾಧೆ ಮತ್ತು ಕಾಳಸರ್ಪ ದೋಷ ಇರುತ್ತೆ, ಮಕ್ಕಳಾಗದೇ ಇರುವಂಥ ತೊಂದರೆ ಇರುತ್ತೆ, ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ, ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರೋದಿಲ್ಲ. ಇದೆಲ್ಲ ಇದ್ದಾಗ ಕೂಡ ಮತ್ತು ಅವ್ರಿಗೆ ವಿಪರೀತವಾಗಿ ಹಣದ ಸಮಸ್ಯೆ ಅನ್ನುವಂಥದ್ದು ಕೂಡ ಇರುತ್ತೆ. ಅಂಥವರು ಕೂಡ ಈ ಒಂದು ನಾಗರ ಪಂಚಮಿ ದಿವಸ, ಕೆಲವೊಬ್ಬರು ಈ ಒಂದು ಗಣೇಶ ಚೌತಿ ದಿವಸ ಕೂಡ ಅವರು ಹಾಲನ್ನು ಹಾಕ್ತಾರೆ. ಈ ಪಂಚಮಿ ಚೌತಿಗೂ ಹಾಕ್ತಾರೆ, ಈ ಗಣೇಶ ಚೌತಿಗೂ ಕೂಡ ಹಾಕ್ತಾರೆ. ಅದು ನಿಮ್ಮ ಸಂಪ್ರದಾಯಕ್ಕೆ ಬಿಡುವಂಥದ್ದು. ಆದರೆ ವರ್ಷದಲ್ಲಿ ಒಂದು ದಿನನಾದರೂ ಈ ಒಂದು ವಿಶೇಷವಾಗಿ ನಾಗ ಪಂಚಮಿಯನ್ನು ವಿಶೇಷವಾಗಿ ನಿಮ್ಮ ಮನೇಲಿ ಸಂಪ್ರದಾಯ ಇಲ್ಲ ಅಂತಂದ್ರೂ ಕೂಡ ನೀವು ಬರೀ ಹಸೆ ಹಾಲನ್ನು ತೆಗೆದುಕೊಂಡು ಹೋಗಿ ಹಾಕಿ ಪೂಜೆಯನ್ನು ಮಾಡಿಕೊಂಡು ನೀವು ತಾಯಿಯಲ್ಲಿ ಬೇಡಿಕೊಂಡು ಬನ್ನಿ.
ಬನ್ನಿ, ನಾಗರಾಜನಲ್ಲಿ ಬೇಡ್ಕೊಂಡು ಬನ್ನಿ, ಈ ನಾಗರಾಣಿಯಲ್ಲಿ ಕೂಡ ನೀವು ಬೇಡ್ಕೊಂಡು ಬನ್ನಿ. ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅನ್ನುವಂಥದ್ದು ಆಗುತ್ತೆ. ಪುರಾಣಗಳಲ್ಲಿ ತುಂಬ ಉಲ್ಲೇಖ ಅನ್ನುವಂಥದ್ದು ಕೂಡ ಈ ಒಂದು ನಾಗದೇವತೆ ಬಗ್ಗೆ ಇದೆ. ಹಾಗಾಗಿ ನಿಮಗೆ ಎಷ್ಟೇ ಒಂದು ಎಷ್ಟು ವ್ಯಾಧಿಗಳು, ಎಷ್ಟು ರೋಗಗಳು ಇರುತ್ತೋ ಅಷ್ಟು ರೋಗ ಎಲ್ಲ ನಿರ್ಮೂಲನೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಮಕ್ಕಳಾಗಿರೋದಿಲ್ಲ ಅಲ್ಲ, ಅಂಥವರು ಹುತ್ತಿದ ಮಣ್ಣು ಇರುತ್ತಲ್ವ, ಹುತ್ತಿಗೆ ಹಾಲನ್ನು ಹಾಕ್ತೀರಿ. ಖಂಡಿತವಾಗ್ಲೂ ಹುತ್ತಿಗೆ ಹಾಲನ್ನು ಹಾಕೋದಕ್ಕೆ ಹೋಗಬೇಡಿ. ನಾಗರ ಕಲ್ಲಿಗೆ ಹಾಕಿ, ಇಲ್ಲ ಅಂದರೆ ಅಲ್ಲಿ ಹುತ್ತಕ್ಕೆ ಹೋದರೆ ಸೈಡಿಗೆ ಹಾಕಬೇಕಾಗುತ್ತೆ. ಯಾಕಂದರೆ ಆ ಹುತ್ತಿನ ಒಳಗಡೆಗೆ ನೀವು ಹಾಲು ಹಾಕಿದಾಗ ಒಳಗಡೆ ಅಲ್ಲಿ ಒಳಗಡೆ ಹಾವು ಇತ್ತು ಅಂತಂದರೆ ಅದಕ್ಕೆ ತೊಂದರೆ ಆಗುತ್ತೆ. ಅದು ಆಚೆ ಕಡೆ ಬಂದು ಅನಾಹುತಗಳು ತುಂಬ ಕಡೆಗೆ ಆಗುತ್ತೆ. ಖಂಡಿತವಾಗ್ಲೂ ನೀವು ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಅಲ್ಲೊಂದು ಬೌಲಲ್ಲೋ ಪಾತ್ರೆನಲ್ಲೋ ನೀವು ಹಾಲನ್ನು ಇಕ್ಕಿ ಬರಬಹುದು. ಸ್ವಲ್ಪ ಶಾಸ್ತ್ರಕ್ಕೋಸ್ಕರ ಹುತ್ತಕ್ಕೆ ನೀವು ಹಾಲನ್ನು ತನೆಯನ್ನು ಏರಿಬಹುದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ವಿಶೇಷವಾಗಿರೋ ಮಂತ್ರ ಏನಂದರೆ, ಈ ಒಂದು ನಾಗರ ಪಂಚಮಿ ಬಂದಿದೆ, ನಮಗೆ ಪೂಜೆ ಮಾಡೋಕ್ಕಾಗೋದಿಲ್ಲ, ನಮಗೆ ಅನಾರೋಗ್ಯದ ಪ್ರಾಬ್ಲಮ್ ಇದೆ, ನಾವು ಏನು ಮಾಡಬೇಕು ಅನ್ನೋ ಅಂಥವ್ರು ಖಂಡಿತವಾಗ್ಲೂ ನೀವು ಹುತ್ತಕ್ಕೆ ಹೋಗಿ ಹಾಲನ್ನು ಹಾಕಿ ಸರಳವಾಗಿ ಮನೆಯಲ್ಲಿ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ. ವಾರಾಹಿ ಅಮ್ಮನ ಮಂತ್ರ ಪಂಚಮಿಗೆ ವಿಶೇಷವಾಗಿರುವಂಥ ತಾಯಿ, ನಾವು ಏನೇ ಒಂದು ಕೇಳಿದ್ರೂ ಕೂಡ ಇಲ್ಲ ಅನ್ನೋದಿಲ್ಲ, ಅತಿ ಶೀಘ್ರವಾಗಿ ತಥಾಸ್ತು ಅಂದುಬಿಡ್ತಾಳೆ. ಹಾಗಾಗಿ ಇಲ್ಲಿ ನೋಡಿ, ಬೆಳಗ್ಗೆಯಿಂದ ತುಂಬ ಜನ ಹಾಲು ಹಾಕೋದಕ್ಕೆ ಇಲ್ಲಿ ಇವತ್ತು ಬರ್ತಾ ಇರೋವಂಥದ್ದು. ಇವತ್ತು ಬಂದು 17ನೇ ತಾರೀಕು ಆಗಸ್ಟ್ 2026 ನಾಗರ ಚೌತಿ ಅನ್ನುವಂಥದ್ದು. ಈ ಮಂತ್ರ ಹೇಳಬೇಕಾಗುತ್ತೆ ನೋಡಿ. ಓಂ ಅಭಯ ಕಾರುಣ್ಯೆ ನಮೋ ನಮಃ, ಓಂ ಅಭಯ ಕಾರುಣ್ಯೆ ನಮೋ ನಮಃ, ಓಂ ಅಭಯ ಕಾರುಣ್ಯೆ ನಮೋ ನಮಃ. ಈ ಒಂದು ಮಂತ್ರವನ್ನು ನೀವು ಸರ್ವ ವ್ಯಾಧಿಗಳಿಗೂ ಕೂಡ ಇದು ಪರಿಹಾರವನ್ನು ಮಾಡುತ್ತೆ. ಖಂಡಿತವಾಗ್ಲೂ ಈ ಮಂತ್ರವನ್ನು ಹೇಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.